ಸಿದ್ದಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದುಬಾರೆ ಗಿರಿಜನರ ಹಾಡಿಯಲ್ಲಿ ಮೂಲ ಸೌಕರ್ಯಗಳ ಅವ್ಯವಸ್ಥೆ ಹಿನ್ನೆಲೆಯಲ್ಲಿ ಐಟಿಡಿಪಿ ಅಧಿಕಾರಿಗಳು ಹಾಡಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅಸಮರ್ಪಕ ವಿದ್ಯುತ್ ಸಂಪರ್ಕ ಮತ್ತು ಕುಡಿಯುವ ನೀರಿನ ಅವ್ಯವಸ್ಥೆ ಬಗ್ಗೆ ನಂಜರಾಯಪಟ್ಟಣ ಗ್ರಾಮ ಪಂಚಾಯಿತಿ ಸದಸ್ಯ, ಬುಡಕಟ್ಟು ಕೃಷಿಕರ ಸಂಘದ ಜಿಲ್ಲಾಧ್ಯಕ್ಷ ಆರ್.ಕೆ. ಚಂದ್ರದೀಶ ಸಮಿತಿಯ ಸಭೆಯಲ್ಲಿ ಗಮನ ಸೆಳೆದಿದ್ದರು. ಈ ಹಿನ್ನೆಲೆಯಲ್ಲಿ ವಿರಾಜಪೇಟೆ ತಾಲೂಕು ಐಟಿಡಿಪಿ ಅಧಿಕಾರಿ ತೇಜರಾಜ್ ಹುಲಸಬಾಳ, ಕಚೇರಿ ಅಧೀಕ್ಷಕ ಪ್ರಶಾಂತ್ ಕುಮಾರ್ ವಿಎಸ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಅಧಿಕಾರಿಗಳನ್ನು ಸ್ಥಳಕ್ಕೆ ಬರಮಾಡಿಕೊಂಡ ಆರ್.ಕೆ. ಚಂದ್ರ ಅವರು ಹಾಡಿಗೆ ಕರೆದೊಯ್ದು ಖುದ್ದು ಸಮಸ್ಯೆಗಳ ಬಗ್ಗೆ ವಿವರಣೆ ನೀಡಿದರು. ಈ ಹಿಂದೆ ಸೋಲಾರ್ ಸಂಪರ್ಕ ನೀಡದ ಮಾರ್ಗಕ್ಕೆ ಹೊಸ ವಿದ್ಯುತ್ ಲೈನ್ ಜೋಡಣೆ ಮಾಡಲಾಗಿದೆ. ಇದು ಅವೈಜ್ಞಾನಿಕ ರೀತಿಯಲ್ಲಿದೆ. ವಿದ್ಯುತ್ ಲೈನ್ ಕೈಗೆಟುಕುವ ರೀತಿಯಲ್ಲಿ ಗಿಡಗಳಿಗೆ ಹೊಂದಿಕೊಂಡಂತೆ ಅಳವಡಿಸಲಾಗಿದೆ. ಇದರಿಂದ ವಿದ್ಯುತ್ ಅವಘಡಗಳು ಉಂಟಾಗುವ ಸಂಭವ ಅಧಿಕವಿದೆ. ಕೂಡಲೇ ಮುಖ್ಯ ಲೈನ್ನಿಂದ ಸಮರ್ಪಕ ರೀತಿಯಲ್ಲಿ ಮನೆಗೆ ಹೊಸದಾಗಿ ಅಂಡರ್ಗ್ರೌಂಡ್ ವಿದ್ಯುತ್ ಸಂಪರ್ಕ ವ್ಯವಸ್ಥೆ ಕಲ್ಪಿಸಬೇಕಿದೆ. ಮನೆಗಳಿಗೆ ಕುಡಿಯುವ ನೀರು ಒದಗಿಸಲು ನಲ್ಲಿಗೆ ಪೈಪ್ಲೈನ್ ಜೋಡಣೆ ಮಾಡದ ನೆಲದಿಂದಲೇ ನೀರು ಪಡೆದುಕೊಳ್ಳುವಂತೆ ಸ್ಥಿತಿ ಉಂಟು ಮಾಡಲಾಗಿದೆ. ಕಾಡಿನ ವಾಸಿಗಳಿಗೆ ಸೌಲಭ್ಯ ಲಭ್ಯವಾದರೂ ಕಾಟಾಚಾರದ ವ್ಯವಸ್ಥೆ ಮಾಡಲಾಗಿದೆ ಎಂದು ಆರ್.ಕೆ. ಚಂದ್ರ ಅವರು ಆರೋಪಿಸಿದರು. ಕೊಡಗು ಜಿಲ್ಲೆಯಲ್ಲಿ ದುಬ್ಬಾರೆ ಅಂತ ಹೇಳೋ ಜಾಗದಲ್ಲಿ ಇವತ್ತು ನಾವು ಇದ್ದೀವಿ. ಇಲ್ಲಿ ಒಂದು ಭಾರಿ ದುರಂತ ಏನಂತ ಹೇಳಿದ್ರೆ 2014-15ನೇ ಸಾಲಿನಲ್ಲಿ 150 ಪ್ಲೇಟ್ ಹಾಕಿ ಸೋಲಾರ್ ಲೈಟನ್ನ ಇಡೀ ಆಡಿ ಜನರಿಗೆ ಕೊಟ್ಟಿದ್ರು. 2014-15ನೇ ಸಾಲಿನಲ್ಲಿ 1 ತಿಂಗಳು ಮಾತ್ರ ಲೈಟ್ ಕತ್ತಿತ್ತು. ತದನಂತರ ಇಲ್ಲಿಗೆ ಮಾನ್ಯ ಮುಖ್ಯಮಂತ್ರಿ, ಅಂದಿನ ಮುಖ್ಯಮಂತ್ರಿ ಸದಾನಂದಗೌಡರಿದ್ದ ಟೈಮಿನಲ್ಲಿ ಇಲ್ಲಿ KG ಬೋಪಯ್ಯನವರು, ಅಪ್ಪಚಿರಂಜನವರೆಲ್ಲ ಬಂದು ಇಲ್ಲಿ ಬೆಳಕು ಕೊಡ್ತೀವಿ ಅಂತೇಳಿ ಒಂದು ಭರವಸೆನ ಕೊಟ್ಟಿದ್ರು. ಆ ಬೆಳಕು ಕರೆಂಟ್ ಕಂಬ ಹಾಕಿ ಲೈನ್ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಇರುವಂಥ ಆದಿವಾಸಿಗಳಿಗೆ ಏನು ಮಾಡಿದ್ದಾರೆ, ಆ ಸೋಲಾರ್ ಏನು ಕೇಬಲ್ ಇದೆ, ಸೋಲಾರ್ ಕೇಬಲ್ನಲ್ಲಿ ಅವ್ರ ಮನೆಗಳಿಗೆ ಕಲೆಕ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಹಲವು ಬಾರಿ ಸಮಾಜ ಕಲ್ಯಾಣ ಇಲಾಖೆಗೆ ಐಟಿಡಿಪಿ ಕಂಪ್ಲೇಂಟ್ ಮಾಡಿದರೆ, ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ವಿರಾಜಪೇಟೆ ತಾಲೂಕಿನವ್ರು ಬಂದು ಸ್ಥಳ ಪರಿಶೀಲನೆ ಮಾಡ್ತಿದ್ದಾರೆ. ಆದರೆ ಇದು ಯಾವಾಗ ಬಗೆಹರಿತು ಅಂತ ಗೊತ್ತಿಲ್ಲ. ಅವ್ರಿಗೆ ನಿಜ ಬೆಳಕಿಲ್ಲ ಮನೆಗಳಿಗೆ. ಸೋಲಾರ್ದಿಂದ ಬೆಳಕು ಕೊಡುವಂದ್ರೆ ಇಲ್ಲ, ಕರೆಂಟ್ ಪವರ್ನಿಂದ ಅವ್ರಿಗೆ ಕೊಡಲಿಲ್ಲ. ಸೋಲಾರ್ ಕೇಬಲ್ನ ಕಲೆಕ್ಷನ್ ಕೊಟ್ಟಿದ್ದಾರೆ, ಜೀವಾನಿ ಆಗೋ ಸಾಧ್ಯತೆ ಇದೆ. ಅದು ಕೂಡ ಅವರು ಸ್ಥಳ ಪರಿಶೀಲನೆ ಮಾಡಿ ನೋಡಿದ್ದಾರೆ. ಇಲ್ಲಿ ಜಂಗಲ್ ಲಾಡ್ಜ್ ಅಂತ ಹೇಳೋರಿಗೆ ಎಲ್ಲ ಫೆಸಿಲಿಟಿಯನ್ನು ಸರ್ಕಾರ ಕೊಟ್ಟಿದೆ. ಪಕ್ಕದಲ್ಲಿ IB ಇದೆ, IBಲಿ ಕೂಡ ಕುಡಿಯುವ ನೀರಿದೆ, ಕರೆಂಟ್ ಇದೆ, ಪ್ರತಿಯೊಂದು ಸಲತ್ತು ಅವ್ರಿಗೆ ಇದೆ. ನಮ್ಮ ಜನರಿಗೆ ಕುಡಿಲಿಕ್ಕೆ ನೀರು ಕೂಡ ಇಲ್ಲ. ಇವತ್ತು ಏನು ಸೆಂಟ್ರಲ್ ಗೌರ್ಮೆಂಟು ಪ್ರತಿ ಮನೆಗೆ ನೀರು ಅಂತ ಕೊಟ್ಟಿದ್ದಾರೆ, ಎಲ್ಲೋ ಒಂದು ಜಾಗದಲ್ಲಿ ಪೈಪ್ ಹಾಕಿದ್ದಾರೆ. ಗ್ರಾಮ ಪಂಚಾಯತಿ ಸಿದ್ದಾಪುರ ಅವರು ವಹಿಸ್ಕೊಂಡು ಆ ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿಯವರು ನಿಜವಾದ ಮನೆಗಳಿಗೆ ನೀರು ಕೊಡಲಿಲ್ಲ. ಇವತ್ತೇನು ಸ್ವಚ್ಛತೆಯನ್ನು ಕೊಡಬೇಕು, ಸ್ವಚ್ಛತೆ ನೀರು ಕೊಡಬೇಕು ಅಂತ ಇವತ್ತು ಕೇಂದ್ರ ಸರ್ಕಾರ ಹೇಳಿದ್ರು ಸಮೇತ ಸ್ಥಳೀಯ ಸರ್ಕಾರದವರು ಮಾಡ್ತಾ ಇಲ್ಲ. ಆದ್ರಿಂದ ದಯವಿಟ್ಟು ನಾವು ಮನುಷ್ಯರಾಗಿ ಬದುಕಲಿಕ್ಕೆ ಸರ್ಕಾರ, ಯಾವುದೇ ರಾಜಕೀಯ ಪಕ್ಷ, ಯಾವುದೇ ಪಕ್ಷ ಬಂದರೂ ಕೂಡ ಮನುಷ್ಯರಾಗಿ ಬದುಕಲಿಕ್ಕೆ ಮನುಷ್ಯರಿಗೆ ಒಳ್ಳೆ ಗಾಳಿ, ನೀರು, ದಾರಿಯನ್ನು ಕೊಡಬೇಕು. ಇಲ್ಲಿಂದ IB ಪಕ್ಕದಿಂದ ಮಾಲ್ದಾರೆ ಗಂಟ ಹೋಗಬೇಕು. ಮಾಲ್ದಾರೆಗೆ ಹೋಗ್ಲಿಕ್ಕೆ ಕೂಡ ರೋಡ್ನ ಇಲ್ಲ. ಹಿಂದೆ MP ಕೂಡ ಬಂದಿದ್ರು, ಅದಕ್ಕೇನು ಒಂದು 30-40 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರೆ, ಈಗ ಅಧಿಕಾರಿ ಹೇಳ್ತಾರೆ 30 ಲಕ್ಷ ಹಣ ಇದೆ ಅಂತ ಹೇಳ್ತಾರೆ. ಅದನ್ನ IBಯಿಂದ ಮಾಲ್ದಾರೆಗೆ ಹೋಗೋ ರೋಡನ್ನು ಕೂಡ ಆದಷ್ಟು ಬೇಗ ಮಾಡಿಕೊಡ್ಬೇಕು. ಮತ್ತು ಇಲ್ಲಿ ಏನು ತೊಂದರೆ ಇದೆ, ಈಗ ಪರಿಶೀಲನೆ ಮಾಡಿ ನೋಡಿದಾಗ ಸೋಲಾರ್ ಪ್ಲೇಟ್ 150 ಪ್ಲೇಟ್ ಹಾಕಿದ್ದಾರೆ. ಅದರಿಂದ ಎಲ್ಲ ಕಾಡು ಜಗಲು ತುಂಬಿ ಅಲ್ಲಿ ಆಗ್ತಿರುವಂಥ ಅನಾಹುತ, ಹಾವು, ಚೇಳು, ಹುಲಿ ಏನಿದೆ ಆ ಥರ ಜೀವನ ಆಗ್ತಾ ಇದೆ. ಹಲವು ಕುಟುಂಬಗಳು ಇನ್ನೂ ಕೂಡ ಪ್ಲಾಸ್ಟಿಕ್ ಜೋಪಡಿಯಲ್ಲೇ ಜೀವನ ನಡೆಸುತ್ತಿದ್ದಾರೆ. ಮನೆ ಮಂಜೂರಾದರೂ ತಾಂತ್ರಿಕ ಸಮಸ್ಯೆ ಕಾರಣ ಹಲವರಿಗೆ ಹಣ ಬಿಡುಗಡೆಯಾಗುತ್ತಿಲ್ಲ. ಹಾಡಿಯಿಂದ ಸಿದ್ದಾಪುರ ಕಡೆಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದುವರೆಗೆ ಅಭಿವೃದ್ಧಿ ಕಂಡಿಲ್ಲ ಎಂದು ದೂರಿದರು. ಸಮಸ್ಯೆಗಳನ್ನು ಪಟ್ಟಿ ಮಾಡಿಕೊಂಡ ಅಧಿಕಾರಿಗಳು ಈ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ನಡೆಸಿ ಸಮಸ್ಯೆಗಳ ಇತ್ಯರ್ಥಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನಿಸಲಾಗುವುದು ಎಂದು ತಿಳಿಸಿದರು. ಸರ್ಕಾರದ ಯೋಜನೆಗಳು ಗಿರಿಜನರ ಅಭಿವೃದ್ಧಿಗೆ ಸಮರ್ಪಕವಾಗಿ ಒದಗಿಸುವಲ್ಲಿ ನಿರ್ಲಕ್ಷ್ಯ ವಹಿಸದಂತೆ ಆರ್.ಕೆ. ಚಂದ್ರ ಮನವಿ ಮಾಡಿದರು. ದಸರಾ ನಡೀತಾ, ಉತ್ಸವ ನಡೀತಾರೆ, ಅಲ್ಲಿ ಒಂದು ಮಾತು ಹೇಳ್ತಾರೆ ಅವರು, ಮರಳಿ ಕಾಡಿಗೆ ಅಂತ. ಆನೆ ಮಾತ ಕಾಡುಗಳು ಅವ್ರ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಒಳ್ಳೆ ಊಟ ಉಪಚಾರ ಕೊಟ್ಟು ಟಿವಿ ಮಾಧ್ಯಮದಲ್ಲಿ ಪ್ರಚಾರ ಮಾಡಿ ದುಡ್ಡು ಮಾಡ್ಕೊಳ್ತಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು. ಮರಳಿ ಕಾಡಿಗೆ ಅಂತ ಹೇಳ್ತಾರೆ, ಇವ್ರನ್ನ ಕಾಡು ಪಾಲು ಮಾಡಿದ್ದಾರೆ. ಅದು ದಯವಿಟ್ಟು ಘನ ಸರ್ಕಾರ ಖುದ್ದಾಗಿ ಪರಿಶೀಲಿಸಿ. ಇಲ್ಲಿರುವಂಥ ಜೇನು ಕುರುಬರು 370 ಕುಟುಂಬ ಇದ್ದಾರೆ. ಇಲ್ಲಿ ಇಂಡಿವಿಜುವಲ್ ಜನಸಂಖ್ಯೆ ಲೆಕ್ಕಕ್ಕಿದ್ರೆ 1400 ಜನಸಂಖ್ಯೆ ಇರುವಂಥ ಜಾಗ ಇದು ದುಬ್ಬಾರೆ. 378 ಕುಟುಂಬ ಮನೆಗಳಿದೆ. ಇನ್ನು ಕೆಲವು ಮನೆಗಳಿಗೆ ಐಟಿಡಿಪಿಯಿಂದ 2014-15 ಸಾಲ ಆದಂಥ ಮನೆಗಳಿಗೆ ಇನ್ನೂ ಪೇಮೆಂಟ್ ಕೊಡಲಿಲ್ಲ. ಮನೆ ಮುಗಿಯಂತಲಿದೆ, ಕೆಲವು ರೂಪಿಂಗ್ ಲೆವೆಲ್ ಬಂದಿದೆ. ಸರ್ಕಾರ ದುಡ್ಡಿಲ್ಲ ಅಂತ ಇಲಾಖೆ ಅಧಿಕಾರಿ ಹೇಳ್ತಾರೆ, ದುಡ್ಡಿಲ್ಲ, ದುಡ್ಡು ಬಂದ ಕೊಡ್ತೀವಿ, ನಾವು GPS ಸರ್ವೆ ಮಾಡಿದ್ವಿ, ಅದು ಮಾಡಿದ್ವಿ ಮಾಡ್ತಾ ಇದ್ದೆ. ಯಾವಾಗ ದುಡ್ಡು ಬರ್ತದೆ, ಯಾವಾಗ ಈ ಮನೆಗೆ
ಮನೆಗಳಿಗೆ ಸೂರು ಕೊಡ್ತೀನಿ ಅಂತ ಹೇಳೋದನ್ನ ಸರ್ಕಾರ ಅಧಿಕಾರಿಗಳು ಬಂದಿದ್ದಾರೆ. ಅದು ಎಷ್ಟು ಸರಿ ತಪ್ಪು ಅಂತ ಹೇಳೋದನ್ನ ಜಿಲ್ಲಾಡಳಿತ ಪರಿಶೀಲಿಸಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತೇಳಿ ಜನರ ಪರವಾಗಿ ಗ್ರಾಮಸ್ಥರ ಪರವಾಗಿ ಕೇಳಿಕೊಳ್ತೀವಿ. ಧನ್ಯವಾದ. ಐಟಿಡಿಪಿ ಅಧಿಕಾರಿ ತೇಜರಾಜ ಅವರು ಮಾತನಾಡಿ, ಇಲ್ಲಿನ ಸಮಸ್ಯೆಗಳ ಬಗ್ಗೆ ಪರಿಶೀಲಿಸಲಾಗಿದೆ. ಅವುಗಳ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು. ಅಲ್ಲದೆ ಈಗಾಗಲೇ ಈ ಹಾಡಿಯಲ್ಲಿ ಕೊಳವೆ ಬಾವಿ ಮತ್ತು ಓವರ್ ಹೆಡ್ ವಾಟರ್ ಟ್ಯಾಂಕ್ ಕೋರಿ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಮನೆ ಇಲ್ಲದವರ ಪಟ್ಟಿ ಸಿದ್ಧಪಡಿಸಿ ಇಲಾಖೆಗೆ ಕಳುಹಿಸಿಕೊಡಲಾಗುತ್ತದೆ ಎಂದು ತಿಳಿಸಿದರು. ಇವತ್ತು ಆರ್ ಕೆ ಚಂದ್ರ ಅವರು ನಮ್ಮ ಹಾಡಿಗೆ ಬಂದು ವಿಸಿಟ್ ಮಾಡಿ ಇಲ್ಲಿ ಸಮಸ್ಯೆಗಳನ್ನ ಬಗೆಹರಿಸ್ಬೇಕಂತ ಕೇಳಿದ್ರಿಂದ ಇವತ್ತು ವಿಸಿಟ್ ಮಾಡಿದ್ವಿ. ಯಾವ ಹಾಡಿ ಸರ್? ದುಬಾರಿ ಹಾಡಿಗೆ, ವಿರಾಜಪೇಟೆ ತಾಲೂಕು ದುಬಾರಿ ಹಾಡಿ, ಸಿದ್ದಾಪುರ ಪಂಚಾಯತಿ. ಇಲ್ಲಿ ಬಂದು ನೋಡಿದ್ವಿ. ಅದು ಮತ್ತು ಅಲ್ಲಿ 2 ಮನೆ ಪರಿಶೀಲನೆ ಮಾಡಿದಾಗ ಕರೆಂಟ್ ಕಲೆಕ್ಷನ್ ಆಗಿದೆ. ಆದರೆ ಅಂಡರ್ಗ್ರೌಂಡ್ ಕಲೆಕ್ಷನ್ ಕೊಡೋ ಬದಲಿ ಮೇಲೆ ಬೇರೆ ಕೇಬಲ್ ಹಾಕಿ ಕೊಟ್ಟಿದ್ದಾರೆ. ಅದನ್ನು ಕೇಬಲ್ ಚೇಂಜ್ ಮಾಡೋವಂಥ ವ್ಯವಸ್ಥೆನ ಮಾಡ್ತೀವಿ. ಆಮೇಲೆ ನಮ್ಮ ಇಲಾಖೆ ವತಿಯಿಂದ ಇಲ್ಲಿ ಒಂದು ಓವರ್ ಹೆಡ್ ಟ್ಯಾಂಕು, ಒಂದು ಬೋರ್ವೆಲ್ ವ್ಯವಸ್ಥೆಗೆ ಪ್ರಸ್ತಾವನೆಯನ್ನು ITDP ಕಳಿಸಿದ್ವಿ. ಮತ್ತು IB ಇಂದ ವಿಜಯರವ್ರ ಮನೆಯವರೆಗೆ 30 ಲಕ್ಷ CC ರೋಡ್ ಕಲೆಕ್ಷನ್ ಮಾಡಿದ್ದೀವಿ.